ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋನ ಮೀತಾ ಅಕಾಡೆಮಿ ಮತ್ತು ಕನ್ನಡ ಜ್ಞಾನ ಭಂಡಾರ ಈ ಎರಡು ಯೂಟ್ಯೂಬ್ ಚಾನಲ್ಗಳು ಕಂಬೈಂಡ್ ಆಗಿ ಮಾಡ್ತಿದ್ದೀವಿ. ಸೊ ನಮ್ಮದು ಇನ್ನೊಂದು ಮೀತಾ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ವಿಡಿಯೋಸು ಇಂಗ್ಲೀಷಲ್ಲಿರುತ್ತೆ. ಸೊ ಈ ನಮ್ಮ ಕನ್ನಡ ಜ್ಞಾನ ಭಂಡಾರದ ಚಾನಲಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ವಿಡಿಯೋ ಮಾಡೋದ್ರಿಂದ 10th ಸ್ಟೂಡೆಂಟ್ಸಿಗೆ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಸ್ಟೂಡೆಂಟ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಹೌ ಟು ಸಾಲ್ವ್ ಪೇರ್ ಆಫ್ ಈಕ್ವೇಷನ್ ಯೂಸಿಂಗ್ ದ ಎಲಿಮಿನೇಷನ್ ಮೆಥಡ್, ಅಂದರೆ ಒಂದು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಹೌ ಟು ಸಾಲ್ವ್ ಎ ಪೇರ್ ಆಫ್ ಈಕ್ವೇಷನ್ ಆ್ಯಂಡ್ ಫೈಂಡ್ ಔಟ್ ದ ವೇರಿಯಬಲ್ ವ್ಯಾಲ್ಯೂ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. So coming to the overview of this particular topic, this method is also called as equalizing the coefficients. Okay na, ಈ method na equalizing the coefficients ಅಂತ ಕರಿತೀವಿ. Equalize the value of one of the coefficients x or y. ನಿಮ್ಗೆ ಕೊಟ್ಟಿರುವಂಥ ಈಕ್ವೇಷನ್ ಅಲ್ಲಿ x ಮತ್ತು y ವ್ಯಾಲ್ಯೂ ಇರುತ್ತಲ್ಲ, ಅದ್ರ ಕೋಫಿಷಿಯಂಟ್ನ ನಾವು ಎಕ್ಸಾಕ್ಟ್ ಸೇಮ್ ಮಾಡಬೇಕು ಎರಡು ಈಕ್ವೇಷನಲ್ಲೂ by multiplying the equation by a suitable common multiples. Okay na, this value is then eliminated by adding or subtracting the two equations. ನಿಮ್ಮ ಹತ್ರ ಎರಡು ಈಕ್ವೇಷನ್ ಇರುತ್ತೆ, ಆ ಎರಡು ಈಕ್ವೇಷನಲ್ಲಿ ಯಾವ್ದಾರ ಒಂದು ಕೋಫಿಷಿಯಂಟ್ಸ್ ಎಕ್ಸ್ ಅಥವಾ ವೈದು ಕೋಫಿಷಿಯಂಟ್ಸ್ನ ನೀವು ಸೇಮ್ ಮಾಡಬೇಕು ಎರಡು ಈಕ್ವೇಷನಲ್ಲೂ. ಆಮೇಲೆ ಒಂದು ಈಕ್ವೇಷನ್ನ ಇನ್ನೊಂದು ಈಕ್ವೇಷನ್ನ ಆ್ಯಡ್ ಮಾಡಿ ಅಥವಾ ಸಬ್ಟ್ರಾಕ್ಟ್ ಮಾಡಿ ಒಂದು ವೇರಿಯಬಲ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್. ಹವೆವರ್ ಲೆಟ್ ಅಸ್ ಸಿ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನೋಡೋಣ, ಸೊ ದಟ್ ಯು ವಿಲ್ ಹ್ಯಾವ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸಾಲ್ವ್ ಎ ಪೇರ್ ಆಫ್ ಈಕ್ವೇಷನ್ ಯೂಸಿಂಗ್ ಎಲಿಮಿನೇಷನ್ ಮೆಥಡ್. ಕೊಟ್ಟಿರುವಂಥ ಎಕ್ಸಾಂಪಲ್ ನೋಡೋದಾದರೆ 5x plus 3y is equal to 7 and 3x minus 2y is equal to 8. Okay. So let us take the same example. Okay. Solve the pair of equation using elimination method. ನೀವು ಇಲ್ಲಿ ನೋಡ್ಬೋದು ನಮ್ಮ ಹತ್ರ ಎರಡು ಈಕ್ವೇಷನ್ ಇದೆ. ದ ಫಸ್ಟ್ ಈಕ್ವೇಷನ್ ವುಡ್ ಬಿ, ಇದನ್ನ ಫಸ್ಟ್ ಈಕ್ವೇಷನ್ ಅಂತ ಕರೀನ, ಇದನ್ನ ಸೆಕೆಂಡ್ ಈಕ್ವೇಷನ್ ಅಂತ ಕರೀನ. ಸೊ ನಾವು ಇದರಲ್ಲಿ ಎಕ್ಸ್ ಅಥವಾ ವೈದು ಯಾವ್ದಾರ ಒಂದು ಕೋಫಿಷಿಯಂಟ್ನ ಸೇಮ್ ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು, ನಾವು ಈಕ್ವೇಷನ್ 1ಗೆ ವೈ ಕೋಫಿಷಿಯಂಟ್ನ ಸೇಮ್ ಮಾಡೋಣ. ಈ ವೈ ಕೋಫಿಷಿಯಂಟ್ ಎರಡು ಈಕ್ವೇಷನಲ್ಲೂ ಸೇಮ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಫಸ್ಟ್ ಈಕ್ವೇಷನ್ಗೆ ನಾವು 2 ಇಂದ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಈಕ್ವೇಷನ್ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ಇದು 6y ಆಗುತ್ತೆ, ಇದು 6y ಆಗುತ್ತೆ. ಮೀನಿಂಗ್ ಮಲ್ಟಿಪ್ಲೈ ಈಕ್ವೇಷನ್ 1 by 2 ಮಲ್ಟಿಪ್ಲೈ ಆ್ಯಂಡ್ ಈಕ್ವೇಷನ್ 2 by 3. ಅಂದರೆ ಈ ಈಕ್ವೇಷನ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು, ಈ ಈಕ್ವೇಷನ್ನ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ರಿಸಲ್ಟ್ ಏನು ಬರುತ್ತೆ, 10x ಪ್ಲಸ್ 6y ಈಸ್ ಈಕ್ವಲ್ ಟು 14 ಬರುತ್ತೆ. ಅದೇ ರೀತಿ ಸೆಕೆಂಡ್ ಈಕ್ವೇಷನ್ ಏನಾಗುತ್ತೆ, 9x ಮೈನಸ್ 6y ಈಸ್ ಈಕ್ವಲ್ ಟು 8 3 24 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವು ಇದು ಈಕ್ವೇಷನ್ 1 ಆಗುತ್ತೆ ಅಥವಾ 3 ಅಂತ ತಿಳ್ಕೊಳ್ಳಿ, ಇದನ್ನು 4 ಅಂತ ತಿಳ್ಕೊಳ್ಳಿ. ಇಟ್ ಇಸ್ ದ ಮಾಡಿಫೈಡ್ ವರ್ಷನ್ ಆಫ್ ಈಕ್ವೇಷನ್ 1 and 2. ಸೊ ನಾವು ಲೆಟ್ ಅಸ್ ಆ್ಯಡ್ ಈಕ್ವೇಷನ್ 1 ಮತ್ತು ಈಕ್ವೇಷನ್ನ 2ನ ಅಥವಾ ಈಕ್ವೇಷನ್ 3 ಮತ್ತು ಈಕ್ವೇಷನ್ 4ನ ಆ್ಯಡ್ ಮಾಡೋಣ. ಇದೆರಡು ಈಕ್ವೇಷನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 10x ಪ್ಲಸ್ 9x 19x ಆಗುತ್ತೆ. 6y ಮೈನಸ್ 6y ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು 14 ಪ್ಲಸ್ 24 ಆಗುತ್ತೆ, ಈಸ್ ಈಕ್ವಲ್ ಟು ವಾಟ್, 38 ಆಗುತ್ತೆ. ಕರೆಕ್ಟಾ? 19x ಈಸ್ ಈಕ್ವಲ್ ಟು 38, x ಈಸ್ ಈಕ್ವಲ್ ಟು 2. ವ್ಯಾಲ್ಯೂ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ವೈ ನಾವು. ಕರೆಕ್ಟಾ? ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವೈ, ಸೊ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಒನ್ ಆಫ್ ದಿಸ್ ಈಕ್ವೇಷನ್. ಓಕೆನಾ? ಸೊ ನಾವು ಲೆಟ್ ಅಸ್ ಟೇಕ್ ಈಕ್ವೇಷನ್, ಲೆಟ್ ಅಸ್ take equation maybe 1 ತಗೊಳ್ಳಿ. ಸೊ 5x plus 3y is equal to 7. 5x ವ್ಯಾಲ್ಯೂ ಗೊತ್ತು 2 plus 3y is equal to 7. 3y is equal to 7. 5 10 ಆಗುತ್ತೆ, -10 ಆಗುತ್ತೆ. ರೈಟ್ ಸೈಡಿಗೆ ಮೂವ್ ಮಾಡಿದ್ರೆ 3y is equal to -3
and y value is equal to -1. -3 divided by 3 ಅಂದರೆ -1 ಬರುತ್ತೆ. ಹೀಗೆ ಯು ಕ್ಯಾನ್ ಐಡೆಂಟಿಫೈ ದ ವ್ಯಾಲ್ಯೂ ಆಫ್ x and y. ಗೊತ್ತಾಗ್ತಿದೆಯಲ್ಲ? ಸೊ ನಾವು ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ವಿಚ್ ಇಸ್ ಇನ್ ಎ ಫಾರ್ಮ್ ದೇರ್ ಆರ್ ಸಮ್ ಕೌಸ್ ಆ್ಯಂಡ್ ಹೆನ್ಸ್. ಓಕೆನಾ? ಸೊ ಒಂದು ಫಾರ್ಮಲ್ಲಿ ಅಥವಾ ಒಂದು ತೋಟದಲ್ಲಿ ಕೌಸ್ ಮತ್ತು ಹೆನ್ಸ್ ಇದೆ, ಹಸುಗಳು ಮತ್ತು ಕೋಳಿಗಳಿದೆ. ಸೊ ದ ಟೋಟಲ್ ನಂಬರ್ ಆಫ್ ಇಟ್ಸ್ ಈಸ್ 35. ಹಸುಗಳ ತಲೆ ಮತ್ತು ಕೋಳಿಗಳ ತಲೆನ ಕೌಂಟ್ ಮಾಡಿದ್ರೆ 35 ಆಗುತ್ತೆ. ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ದ ಲೆಗ್ಸ್ ಈಸ್ 98. ಓಕೆನಾ? ಈ ಹಸುಗಳದ್ದು ಮತ್ತು ಕೋಳಿಗಳದ್ದು 98 ಆಗುತ್ತೆ ಲೆಗ್ಸ್. ಹೌ ಮೆನಿ ಕೌಸ್ ಆ್ಯಂಡ್ ಎಗ್ಸ್ ಆರ್ ಪ್ರೆಸೆಂಟ್ ಅಂತ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ ವರ್ಕ್ಶೀಟ್. ಸೊ ನೀವು ಇಲ್ಲಿ ನೋಡ್ಬೋದು, ಇನ್ ಎ ಫಾರ್ಮ್ ದೇರ್ ಆರ್ ಸಮ್ ಕೌಸ್ ಆ್ಯಂಡ್ ಹೆನ್ಸ್. ಓಕೆನಾ? ನಾವು ಕೌಸ್ನ ಎಕ್ಸ್ ಅಂತ ಕರಿಬೋದು, ಹೆನ್ಸ್ನ ವೈ ಅಂತ ಕರಿಬೋದು. ಓಕೆನಾ? ದ ಟೋಟಲ್ ನಂಬರ್ ಆಫ್ ಇಟ್ಸ್ ಈಸ್ 35 ಅಂತ ಇದೆ. ಸೊ ಎಕ್ಸ್ ಪ್ಲಸ್ ವೈ 35 ಅಂತ ಬರ್ಕೋಬೋದು, ಬಿಕಾಸ್ ಒಂದು ಪ್ರಾಣಿಗೆ ಒಂದೇ ತಲೆ ಇರೋದು. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 35. ದ ನಂಬರ್ ಆಫ್ ಕೌಸ್ ಆರ್ ಎಕ್ಸ್, ನಂಬರ್ ಆಫ್ ಹೆನ್ಸ್ ಆರ್ ವೈ. ಕರೆಕ್ಟಾ? ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ಕರಿಬೋದು. ಅದೇ ರೀತಿ ಟೋಟಲ್ ನಂಬರ್ ಆಫ್ ಲೆಗ್ಸ್ ಈಸ್ 98. ಸೊ ಕೌಸ್ನ ಎಕ್ಸ್ ಅಂತ ತಗೊಂಡ್ರೆ ಪ್ರತಿಯೊಂದು ಹಸುಗೆ ಎಷ್ಟು ಕಾಲಿರುತ್ತೆ? 4 ಕಾಲಿರುತ್ತೆ. 4x ಪ್ಲಸ್ ಕೋಳಿಗೆ ಎಷ್ಟು ಕಾಲಿರುತ್ತೆ? 2 ಕಾಲಿರುತ್ತೆ. 2y ಈಸ್ ಈಕ್ವಲ್ ಟು ಅಗೇನ್ 98. ನಮ್ಮ ಹತ್ರ 2 ಈಕ್ವೇಷನ್ ಬಂತು. ನಾವು ಇವಾಗ ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಅಂದರೆ ಕೌ ಸಂಖ್ಯೆ ಎಷ್ಟಿದೆ, ವೈ ಅಂದರೆ ಎನ್ ಸಂಖ್ಯೆ ಎಷ್ಟಿದೆ ಅಂತ ಅಂದ್ಬಿಟ್ಟು. ನಾವು ಇವಾಗ ಈ ಈಕ್ವೇಷನ್ 2 ಇದೆಯಲ್ಲ, ಈಕ್ವೇಷನ್ 2ನ 2 ಇಂದ ಡಿವೈಡ್ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್? ಡಿವೈಡ್ ಈಕ್ವೇಷನ್ 2 ಬೈ 2. ಸೊ ಏನಾಗುತ್ತೆ? 2x ಪ್ಲಸ್ y ಈಸ್ ಈಕ್ವಲ್ ಟು 98ನ 2 ಇಂದ ಡಿವೈಡ್ ಮಾಡಿದ್ರೆ 49 ಆಗುತ್ತೆ. ಈ ಈಕ್ವೇಷನ್ನ 3 ಅಂತ ಕರೆಯೋಣ. ಸೊ ನಾವು ಯು ಕ್ಯಾನ್ ಸಬ್ಟ್ರಾಕ್ಟ್ 3 ಮೈನಸ್ 1. ಸೊ 3 ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ, ಬಟ್ 2x ಪ್ಲಸ್ ವೈ ಮೈನಸ್ ಅಲ್ವಾ? ಮೈನಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 49 ಮೈನಸ್ 35 ಆಗುತ್ತೆ. ಕರೆಕ್ಟಾ? ಸೊ 2x ಪ್ಲಸ್ ವೈ ಮೈನಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 49ಅಲ್ಲಿ 35 ಅಂದರೆ 49ರಲ್ಲಿ 35 ಕಳೆದ್ರೆ ಎಷ್ಟಾಗುತ್ತೆ? 14 ಆಗುತ್ತೆ. ಕರೆಕ್ಟಾ? ಸೊ ನಾವು ಈ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 2 ಆಗುತ್ತೆ, ಅಲ್ಲ 14 ಆಗುತ್ತೆ. ಕರೆಕ್ಟಾ? ಎಕ್ಸ್ ಈಸ್ ಈಕ್ವಲ್ ಟು 14 ಅಂದರೆ ಏನಾಯಿತು? ನಂಬರ್ ಆಫ್ ಕೌಸ್, ನಂಬರ್ ಆಫ್ WS ಕೌಸ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? 14 ಕೌಸ್ ಬರುತ್ತೆ. ಸೊ ನಾವು ಈ 14ನ ಯಾವ್ದಾರ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 14 ಇನ್ ಈಕ್ವೇಷನ್ 1. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 35 ಇದೆ. ಎಕ್ಸ್ ವ್ಯಾಲ್ಯೂ 14 ಪ್ಲಸ್ ವೈ ಈಸ್ ಈಕ್ವಲ್ ಟು 35. ವೈ ಈಸ್ ಈಕ್ವಲ್ ಟು 35 ಮೈನಸ್ 14 ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? 35ಅಲ್ಲಿ 14 ಕಳೆದ್ರೆ 21 ಆಗುತ್ತೆ. ಸೊ ದ ನಂಬರ್ ಆಫ್ ಎನ್ಸ್, ವೈ ಅಂದರೆ ಹೆನ್ಸ್ ಅಲ್ವಾ, ಈಸ್ ಈಕ್ವಲ್ ಟು 21. ಗೊತ್ತಾಗ್ತಿದೆಯಲ್ಲ? 21 ಪ್ಲಸ್ 14 ಏನಾಗುತ್ತೆ? 35 ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ವೇರಿಯಬಲ್, 2 ವೇರಿಯಬಲ್ಸ್ ಇನ್ ಎನಿ ಆಫ್ ದ ಈಕ್ವೇಷನ್ ಯೂಸಿಂಗ್ ಎನ್ ಎಲಿಮಿನೇಷನ್ ಮೆಥಡ್. ಗೊತ್ತಾಗ್ತಿದೆಯಲ್ಲ? ನಿಮಗೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಹೌ ಟು ಸಾಲ್ವ್ ಎ ಪೇರ್ ಆಫ್ ಈಕ್ವೇಷನ್ ಆ್ಯಂಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಯೂಸಿಂಗ್ ಎನ್ ಎಲಿಮಿನೇಷನ್ ಮೆಥಡ್ ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೇನಾದ್ರೂ ಈ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ವೀಡಿಯೋಸ್ನ ಇಂಗ್ಲೀಷಲ್ಲಿ ಕಲಿಬೇಕು ಅಂತ ಅಂದರೆ ಈ ಮಿಹಿತಾ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಸೇಮ್ ಟೈಮ್ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ಈ 2024-2025 ಅಕಾಡೆಮಿಕ್ ಇಯರ್ಗೆ ನಾನು NCERT ಬುಕ್ಸ್ ಮ್ಯಾಥಮೆಟಿಕ್ಸ್ದು ಕಂಪ್ಲೀಟು
ಟ್ಯುಟೋರಿಯಲ್ಸ್ನ ಮಾಡೋದಕ್ಕೆ ಹೊರಟಿದ್ದೀನಿ. ನಿಮಗೆ ಆ ವಿಡಿಯೋದಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ದು ವಿಡಿಯೋನ ಇಮ್ಮಿಡಿಯೇಟ್ ಮಾಡಬೇಕು ಅಥವಾ ನನ್ನ ಕಡೆಯಿಂದ ಬೇಕು ಅಂತಂದರೆ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ನಿಮಗೋಸ್ಕರ ಮಾಡ್ತೀನಿ. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮಿಹಿತಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆಲ್ಸೋ, ಬಿಕಾಸ್ ಅದರಲ್ಲಿ ಕಂಪ್ಲೀಟ್ CBSE ಅಥವಾ ಸ್ಟೇಟ್ ಸಿಲೆಬಸ್ದು ಏನು ಮ್ಯಾಥಮೆಟಿಕ್ಸ್ SSLC ಬುಕ್ಸ್ ಇದೆಯಲ್ಲ ಅದರದ್ದು ಕಂಪ್ಲೀಟ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಹ್ಯಾವ್ ಎ ಗುಡ್ ಒನ್.